ನಮ್ಮೆದೆಯ ನೆಮ್ಮದಿಯ ಸೌರಭ ಹೊಮ್ಮಲಿ ಜಗದುದ್ದಕ್ಕೆ ಹೆಮ್ಮೆಯಳಿದ ಸುರಮ್ಯ ಸಮತೆಯ ಒಮ್ಮನದ ಹೊಂದಾಣಿಕೆ ನಮಗೆ ನಾವೇ ಸ್ನೇಹದಾಸರೆ ಶ್ರಮದ ಸಾರ್ಥಕ ಬದುಕಿಗೆ ತಮವು ಕರಗಲಿ ಸುಮವು. ನಮಸ್ಕಾರ. ಪಾರ್ಟಿಸಿಪೇಟರಿ ರೂರಲ್ ಅಪ್ರೈಸಲ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಏನೇನು ಮಾಡಬಹುದು ಅದನ್ನು ಬಳಸ್ಕೊಂಡು ಅಂತ ಅನ್ನೋದನ್ನು ಚರ್ಚೆ ಮಾಡಿದ್ದೀವಿ ಹಿಂದಿನ ವಿಡಿಯೋದಲ್ಲಿ. ಒಂದು ಸನ್ನಿವೇಶ, ಒಂದು ಸಮಸ್ಯೆ, ಒಂದು ಸಾಧ್ಯತೆ ಅವನ್ನೆಲ್ಲ ನಿರ್ಣಯ ಮಾಡಿಕೊಂಡ ಮೇಲೆ ಸಮುದಾಯವನ್ನು ಕನ್ಸಲ್ಟ್ ಮಾಡಿ ಮುಂದೆ ಸಮುದಾಯ, ಜನ, ಸೊಸೈಟಿ ಮುಂದೆ ಎಲ್ಲಿಗೆ ಹೋಗಬೇಕು ಅಂತ ಅವರನ್ನೇ ಕೇಳಿದ್ರೆ ಬಹಳ ಒಳ್ಳೆಯ ಗುರಿಗಳನ್ನು ಅವರು ನಿರ್ಣಯ ಮಾಡಿ ಕೊಡ್ತಾರೆ ನಮಗೆ. ಉದಾಹರಣೆಗೆ ನಾನಿಲ್ಲೇ ಹುಲಕೋಟೆಯ ಊರಲ್ಲಿ ಕೆಲಸ ಮಾಡ್ತಾ ಇರುವಾಗ ಅಲ್ಲಿಯ ಜನರನ್ನೆಲ್ಲ ಕೂಡಿಸ್ಕೊಂಡು ಚರ್ಚೆ ಮಾಡುವಾಗ ಅವರು ಹೇಳಿದರು, ಹಲವು ಸಮಯದ ಚರ್ಚೆಯ ನಂತರ ನಮ್ಮ ಊರು, ನಮ್ಮ ಜನ ಹೀಗಿರಬೇಕು ಅಂತ 4-6 ವಿಷಯಗಳನ್ನು ಪಟ್ಟಿ ಮಾಡಿದ್ರು. ಅದರಲ್ಲಿ ಉದಾಹರಣೆಗೆ ನಮ್ಮ ಸಮಾಜ ಸ್ವಾವಲಂಬಿ ಸಮಾಜ ಆಗಬೇಕು, ನಮ್ಮ ಯೋಗಕ್ಷೇಮವನ್ನು ನಾವೇ ನೋಡ್ಕೊಳ್ಳುವಂಥ ಶಕ್ತಿ ನಮಗೆ ಬರಬೇಕು, ಇದು ಒಂದೇದು ಅವರು ಹೇಳಿದ್ದು. ಆಮೇಲೆ ನಮ್ಮ ಊರಲ್ಲಿ ಸಮಾನತೆ ಇರಬೇಕು, ಈ ಮೇಲು ಕೀಳು ಅಂತನ್ನೋದು ಹೋಗಬೇಕು ಅಂತನ್ನುವುದನ್ನು ಅವರು ಹೇಳಿದರು. ನಮ್ಮ ಊರು ಸಾತ್ವಿಕ ಸಮಾಜ ಆಗಬೇಕು, ಹೊಡೆದಾಟ, ಪರಸ್ಪರ ದ್ವೇಷ, ಸ್ಪರ್ಧೆ ಇವೆಲ್ಲ ಹೋಗಿ ನಾವೆಲ್ಲ ಒಂದು, ಎಲ್ಲರ ಒಳಿತು ನಮ್ಮ ಒಳಿತು ಅಂತನ್ನುವಂಥ ಭಾವನೆ ಬರಬೇಕು, ಅಂಥದ್ದೊಂದು ಸಾತ್ವಿಕ ಸಮಾಜ ನಮ್ಮದಾಗಬೇಕು ಅಂತ ಅವ್ರು ಹೇಳಿದರು. ಆಮೇಲೆ ನಮ್ಮ ಊರಲ್ಲಿ ಸಮೃದ್ಧಿ ಇರಬೇಕು. ಆ ಸಮೃದ್ಧಿ ಹೇಗಿರಬೇಕು ಅಂತಂದ್ರೆ ಹೊರಗಡೆಯೂ ಸಮೃದ್ಧಿ ಇರಬೇಕು. ಒಂದೊಮ್ಮೆ ಹೊರಗಡೆಯ ಸಮೃದ್ಧಿ ಕಡಿಮೆ ಇತ್ತು ಅಂತಂದ್ರೂ ನಾವು ಸಂತೃಪ್ತರಿರಬೇಕು. ಸಂತೃಪ್ತ ಸಮಾಜ ಮತ್ತು ಸಮೃದ್ಧಿ ಇರುವಂಥ ಸಮಾಜ ಇರಬೇಕು ಅಂತ. ಹಾಗೆ ನಾವು ಸ್ವಾಭಿಮಾನಿಗಳೂ ಆಗಿರಬೇಕು. ನಮ್ಮ ಹಳ್ಳಿಯ ಬಗ್ಗೆ ಊರವರಿಗೆಲ್ಲ ಅಭಿಮಾನ ಇರಬೇಕು. ಬಹಳ ಸಲ ನೇರವಾಗಿ ನೀವು ಹಳ್ಳಿಗೆ ಹೋದರೆ ನಿಮ್ಮ ಊರಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ರಿ ಅಂತ ಕೇಳಿದ್ರೆ ನಮ್ಮ ಊರು ಸರಿ ಇಲ್ಲ ಅಂತನ್ನುವ ಸಂದರ್ಭ ಇದೆ. ಅದನ್ನೆಲ್ಲ ತೆಗೆದು ನಾವು ನಮ್ಮ ಹಳ್ಳಿಯ ಬಗ್ಗೆ ಅಭಿಮಾನ ಹೊಂದುವಾಗೆ ನಾವು ಆಗಬೇಕು ಅಂತ ಅವರು ನನಗೆ ಹೇಳಿದರು. ಹಾಗೆ ನಾವು ಕಲಿಯುವ ಸಮಾಜ ಆಗಬೇಕು, ನಾವು ಒಗ್ಗಟ್ಟಿರುವ ಸಮಾಜ ಆಗಬೇಕು, ಹೀಗೆಲ್ಲ ಹೇಳಿದರು. ಇದು ಅಭಿವೃದ್ಧಿ ಕಾರ್ಯಕರ್ತನಿಗೆ ದೊಡ್ಡ ಎಲ್ಲಿ ಹೋಗಬೇಕು ಅಂತ ಈಗ ಗೊತ್ತಾಗ್ಬಿಡ್ತು. ಮುಂದೆ ಹೇಗೆ ಹೋಗಬೇಕು ಅಂತನ್ನುವ ನಿರ್ಣಯ ಮಾಡುವುದಷ್ಟೇ ಉಳಿದಿದೆ. ಈ ಕಡೆಗೆ ಹೋಗಬೇಕು, ಈ ಕಡೆಗೆ ಹೋಗಬೇಕು ಅಂತನ್ನುವ ಕನ್ಫ್ಯೂಷನ್ ಇಲ್ಲ. ಹೀಗೆ ಹೋಗಬೇಕು ಅಂತ ಸಮುದಾಯವೇ ನಿರ್ಧರಿಸಿದೆ. ಹೀಗೆ ಹೋಗಬೇಕು ಅಂದರೆ ಏನು ಮಾಡಬೇಕು ಅಂತ ಮತ್ತೆ ಕನ್ಸಲ್ಟ್ ಮಾಡಲಿಕ್ಕಾಗ್ತದೆ. ಆದರೆ ಈ ಕಡೆಗೆ ಹೋಗಬೇಕು ಅಂತ ನಿರ್ಣಯ ಆದಮೇಲೆ ಅಷ್ಟಕ್ಕೆ ಕೆಲಸ ನಿಲ್ಲೋದಿಲ್ಲ. ಅದಕ್ಕೊಂದು ಪ್ರೇರಣೆ ಬೇಕಾಗ್ತದ. ಆ ಪ್ರೇರಣೆಗಾಗಿ ಅಭಿವೃದ್ಧಿ ಕಾರ್ಯಕರ್ತರು ಕೆಲಸ ಮಾಡಬಹುದು. ಸಮುದಾಯಕ್ಕೆ ಬೇಕಾಗುವಂಥ ಶಕ್ತಿ ಬರಬೇಕು ಅಂತಂದರೆ ನಾವು ಈ ಕಡೆಗೆ ಹೋಗಬೇಕು ಅಂತ ಎಲ್ಲರೂ ಕೂಡಿ ಹೋಗಬೇಕು ಅಂತನ್ನುವ ಪ್ರೇರಣೆ ಬರಲಿಕ್ಕೆ ನಾವು ಭಾಳ ಹಾಡುಗಳನ್ನು ಹಾಡ್ತೀವಿ. ಅದಕ್ಕೆ ನಾನೇ ಒಂದು ಹಾಡು ಬರೆದಿದ್ದೆ. ಅದಕ್ಕೆ ಈಗ ಇದೇ ನಾನು ಉದಾಹರಣೆ ಹೇಳೋದಿದ್ರೆ, ಅಲ್ಲಿ ಬೇರೆಯವರನ್ನು ಆಶ್ರಯಿಸಿದ ನಾವು ಕರವೊಡ್ಡಿ ಬೇಡದೆ ಹೋದಂಥ ಸ್ವಾವಲಂಬನೆ ನಮ್ಮ ಧ್ಯೇಯ ಅಂತ ಹೀಗೆ ಆ ಹಾಡು ಹೋಗ್ತದೆ. ಒಂಚೂರು ಹಾಡಿ ತೋರಿಸ್ತೇನೆ ನಿಮಗೆ. ಹೆರರನಾಶ್ರಯಿಸದಿಹ ಕರವೊಡ್ಡಿ ಬೇಡದಿಹ ಸ್ವಾವಲಂಬನೆ ನಮ್ಮ ಧ್ಯೇಯ, ಎಲ್ಲರೂ ಒಂದಾಗಿರುವ ಒಗ್ಗಟ್ಟು, ತಾರತಮ್ಯವು ಅಳಿದ ಎಲ್ಲರೂ ಸಮವೆಂಬ ಭಾವ, ಸಮಾನತೆ, ಎಲ್ಲರೂ ಬಾಳಲಿ ಊರಿನವರೆಲ್ಲ ನನಗಿಂತ ಸುಖವಾಗಿ ಎಂದೆಂಬ ಸಾತ್ವಿಕ ಶ್ರೇಯ. ಸಾಮಾನ್ಯವಾಗಿ ಬೇರೆಯವರು ಸುಖವಾಗಿದ್ದಾರೆ ಅಂತಂದ್ರೇನೆ ಕಷ್ಟ ಆಗುವ ಸ್ಥಿತಿ ಇರ್ತದೆ. ಅಲ್ಲಿಂದ
ಸಾತ್ವಿಕತೆಗೆ ಹೊರಳಿ ಎಲ್ಲರೂ ಒಳಿತಾಗಿ ಒಳ್ಳೆಯವರಾಗಿ ಇರಲಿಕ್ಕೆ ಬೇಕಾಗಿ ನಾವು ಅದು ಹಾಗೆ ಆಗಲಿ ಅಂತ ನಮ್ಮಲ್ಲಿ ಸರ್ವೇ ಭವಂತು ಸುಖಿನಃ ಅಂತ ಅನ್ನುವ ತತ್ವವನ್ನೇ ಹಳ್ಳಿಯವರು ಹೇಳಿದ್ದಾರೆ. ಹಾಗೆ ಆಗಬೇಕು ಅಂತ ಈ ಹಾಡಲ್ಲಿ ಬಂತು. ಹಾಗೆ ಸಮೃದ್ಧತೆ, ಇಲ್ಲವೆನ್ನುವುದಿಲ್ಲ, ಇಲ್ಲದುದು ಬೇಕಿಲ್ಲ, ತೃಪ್ತಿಗಿದೆ ಸಂಯಮದುಪಾಯ. ಸಂಯಮ ಅಂತಂದ್ರೆ ನನಗೆ ಇಲ್ಲದೆ ಹೋದದ್ದು ಬೇಕಿಲ್ಲ ಅಂತ ಅನ್ನುವಂತಹ ಅಂತದ್ದು. ಇದು ಸಂತೃಪ್ತಿ. ಸಂತೃಪ್ತಿಗೆ ಮೊದಲ ತೃಪ್ತಿಗಿದೆ ಸಂಯಮದುಪಾಯ. ಅಂದ್ರೆ ನಮಗೆ ಇಲ್ಲದೆ ಹೋದದ್ದರ ಬಗ್ಗೆ ಕುರುಬ್ತಾ ನಾವು ಕೂತ್ಕೊಳ್ಳೋದಿಲ್ಲ. ಯಾವುದು ಇದೆಯೋ ಅದನ್ನ ನಾವು ಸ್ವೀಕಾರ ಮಾಡ್ತೀವಿ, ಅಷ್ಟಕ್ಕೆ ನಿಲ್ಲುವುದಿಲ್ಲ. ನೀರುಂಟು ಸೂರುಂಟು, ನಮ್ಮ ಊರಲ್ಲಿ ನೀರಿದೆ, ಸೂರಿದೆ, ಇಲ್ಲದೆ ಹೋದ್ರೆ ಇರುವಾಗೆ ಮಾಡ್ತೀವಿ. ತುತ್ತಿಗೆಲೆ ನೂರುಂಟು, ನಮ್ಮ ಊರಲ್ಲಿ ನಮ್ಮ ಯೋಗಕ್ಷೇಮವನ್ನು ನೋಡ್ಕೊಳ್ಳಿಕ್ಕೆ ನನಗೆ ಹಸಿವಾದರೆ 4 ತುತ್ತು ಬಡಿಸ್ಲಿಕ್ಕೆ 100 ಜನ ಇದ್ದಾರೆ. ಇಂತಹ ಸನ್ನಿವೇಶವನ್ನು ನಾವು ತಂದುಕೊಳ್ತೇವೆ. ನಮ್ಮೂರು ನಮ್ಮ ಜನ, ನಮ್ಮ ನೆಲ ಜಲ ಬಾಳ್ವೆ, ಅಭಿಮಾನಕ್ಕಿನ್ನೇನು ಬೇಕು. ನಮ್ಮ ಊರಿದೆ, ನಮ್ಮ ಜನ ಇದ್ದಾರೆ, ನಮ್ಮ ನೆಲ ಇದೆ, ಜಲ ಇದೆ, ನಮ್ಮ ಬಾಳ್ವೆ ಇದೆ. ಇದೆಲ್ಲ ಅಭಿಮಾನಕ್ಕೆ ಸಾಲದು ನಮಗೆ. ಇದನ್ನ ಅಭಿಮಾನ ಪಟ್ಟು ನಾವು ಅನುಭವಿಸ್ತೇವೆ, ಇನ್ನೂ ಚೆನ್ನಾಗಿ ಮಾಡ್ತೇವೆ. ಈ ಥರದ ನಿರ್ಣಯಗಳನ್ನು ಹಾಡಲ್ಲಿ ಬರ್ಕೊಂಡು ಅವರು ಅದನ್ನು ಹಾಡಿ ತಮ್ಮ ದಾರಿಯನ್ನ ಇನ್ನಷ್ಟು ಸ್ಫೂರ್ತಿಯಿಂದ ಕ್ರಮಿಸಲಿಕ್ಕೆ ಅನುಕೂಲವಾಗಿ ಮಾಡಲಿಕ್ಕೆ ಆಗುತ್ತದೆ. ಇಲ್ಲೇ ಶೆಟ್ಟಿಕೊಪ್ಪ, ದಾಸನಕೊಪ್ಪ ಇತ್ಯಾದಿಗಳಲ್ಲಿ ಕೆಲಸ ಮಾಡುವಾಗ ನಾವು ಇನ್ನೊಂದು ಸಂಘಗೀತೆ ಅಂತ ಬರೆದ್ವಿ. ಅದು ಉದ್ದ ಇದೆ, ಆದರೆ ನಾನು ಒಂದೇ ಒಂದು ಸ್ಟ್ಯಾನ್ಸ ಹಾಡಿ ಹೇಳ್ತೇನೆ ನಿಮಗೆ. ಎಲ್ಲ ಸಂಘದವರು ಬೇರೆ ಬೇರೆ ಸಂಘಟನೆಗಳು ಕೂಡಿದಾಗೆಲ್ಲ ಹಾಡಲಿಕ್ಕೆ ಒಂದು ಗೀತೆ, ಅವರೇ ತಮ್ಮ ಅಭಿವೃದ್ಧಿಯನ್ನು ತಾವೇ ಸಾಧಿಸಿಕೊಳ್ಬೇಕು ಅಂತನ್ನುವಂಥ ಧ್ಯೇಯ ಇರುವಂಥ ಗೀತೆ. ಅದನ್ನು ನಾವು ಬರೆದು ಅವರಿಗೆ ಕೊಟ್ಟಾಗ ನಾವೇನೋ ಒಂದು ರಾಗ ಹಾಕಿ ಕೊಟ್ಟಿದ್ವಿ. ಅವರು ನಮ್ಮ ಬಹಳ ಜನಪ್ರಿಯವಾದಂತಹ ರಾಗ ಹಾಡಿದೆಯಲ್ಲ, ದೋಣಿ ಸಾಗಲಿ ಮುಂದೆ, ಅದರ ರಾಗ ಹಾಕಿ ಅದನ್ನು ಮಾಡಿದರು. ಎಷ್ಟು ಚೆನ್ನಾಗಿ ಹಾಡ್ತಾರೆ ಅವರು, ಜನ ಹಾಡ್ತಾರೆ, ಸಾವಿರಾರು ಜನ ಸೇರಿ ಹಾಡುವಂಥ ಹಾಡಾಗ್ಬಿಡ್ತದೆ. ಅದು ಹೀಗಿದೆ, ಒಂದೇ ಸ್ಟಾನ್ಸ ಹಾಡ್ತೀನಿ. ನಮ್ಮೆದೆಯ ನೆಮ್ಮದಿಯ ಸೌರಭ ಹೊಮ್ಮಲಿ ಜಗದುದ್ದಕ್ಕೆ, ಹೆಮ್ಮೆಯಳಿದ ಸುರಮ್ಯ ಸಮತೆಯ ಒಮ್ಮನದ ಹೊಂದಾಣಿಕೆ. ನಮಗೆ ನಾವೇ ಸ್ನೇಹದಾಸರೆ, ಶ್ರಮದ ಸಾರ್ಥಕ ಬದುಕಿಗೆ. ತಮವು ಕರಗಲಿ ಸುಮವು ಸುರಿಯಲಿ, ಗಮನ ನಮ್ಮದು ಪ್ರಗತಿಗೆ. ಈ ತರದ ಹಾಡುಗಳನ್ನು ಹೇಳ್ತಾ ಇದ್ರೆ ಅವರಿಗೇನು, ಸ್ವತಃ ನಮಗೆ ಸ್ಫೂರ್ತಿ ಬರುತ್ತದೆ. ಹೀಗೆ ಜನರನ್ನ ಕಟ್ಟಲಿಕ್ಕೆ ಬೇಕಾಗಿ ಜನರನ್ನೇ ತೊಡಗಿಸ್ಕೊಂಡು ಜನರೇ ತಾವು ಏನು ಮಾಡಬೇಕು ಅಂತ ಹೇಳುವಂಥ ಹಾಡುಗಳನ್ನು ಬರ್ಕೊಂಡು ಹಾಡುತ್ತಾ ಜನರನ್ನ ಸೇರಿಸ್ಕೊಂಡು ಕೆಲಸ ಮಾಡೋದಿದೆಯಲ್ಲ, ಇದು ಪಾರ್ಟಿಸಿಪೇಟರಿ ಅಪ್ರೋಚ್ ಅಥವಾ ಅಭಿವೃದ್ಧಿಯ ಹೃದಯ ಅಂತಂತೀನಿ ನಾನು. ಇದಿತ್ತು ಅಂತಂದ್ರೆ ಅಭಿವೃದ್ಧಿ ಸಲೀಸಾಗಿ ಮುಂದೆ ಹೂವೆತ್ತಿದ ಹಾಗೆ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ಅದನ್ನು ನಾನು ಬಹಳ ಕಡೆಗೆ ಅನುಭವಿಸಿದ್ದೇನೆ. ಧನ್ಯವಾದ.